ಶ್ರೀ, ನಾನು ನಿನ್ನ ಬಟ್ಟೆಯಲ್ಲಿ ಹೇಗೆ ಕಾಣ್ತಿದ್ದೀನಿ? ವಾವ್, ಪರ್ಫೆಕ್ಟ್. ಬೆರ್ಚಪ್ಪನ್ ಥರ ಕಾಣ್ತಿದೀಯ. ನೀನು ಹೀಗೆಲ್ಲ ರೇಗಿಸ್ಬೇಡ, ಇದಕ್ಕೆಲ್ಲ ನೀನೇ ಕಾರಣ. ಆಯ್ತು, ಒಪ್ಕೋತೀನಿ ಮೈ ಲಾರ್ಡ್. ನಾನು ಮಾಡಿದ ಮುಟ್ಟಾಳ್ತನಕ್ಕೆ ಯಾವ ಶಿಕ್ಷೆ ಬೇಕಾದ್ರೂ ಕೊಡಿ, ಆದರೆ ಮೊದಲು ಈ ಬಟನ್ ಬೆಚ್ಚಾಕಿ. ಶ್ರೀ ರೀ 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 ನಾನು ಹೇಳಿದ್ದು ಈ ಬಟ್ಟೆ ಬದಲು ಬೇರೆದೇನಾದ್ರೂ ಹಾಕೊಳ್ಳಿ ಅಂತ. ಬೇರೆ ಏನ್ ಹಾಕೊಳ್ಳಿ? ಹೌದಲ್ವಾ, ನನ್ನ ಕಣ್ ಮುಂದೆ ಇರಬೇಡಿ. ನಿನ್ ಕಣ್ ಮುಂದೆ ಇರಬಾರ್ದು ಅಂದ್ರೆ ಓಕೆ, ನಿನ್ ಕಣ್ ಹಿಂದೆ ಇರ್ತೀನಿ. ಹಲೋ, ನಾನು ಶ್ರೀನಿಧಿ ಮಾತಾಡ್ತಿರೋದು. ನಾ ಹೇಳಿ ತರ್ಸಿದ್ರಾ? ಮೊದಲು ತಂದ್ಕೊಡಿ, ಎಮರ್ಜೆನ್ಸಿ ರೀ. ಥ್ಯಾಂಕ್ ಯು. ಬರ್ತಾ ಇದೆ. ಏನು ಸರ್ಪ್ರೈಸ್? ನೀವ್ ಹೇಳಿದ್ರೆ ಅಂತ ಬಂದ್ವಿ. ಮುಚ್ಕೊಂಡಿರ ಸಾಕು. ದುಡ್ಡು ಕೊಡ್ತೀನಿ ನಿಂತು ಬಂದಿದ್ದೀಯಾ? ಡೌಕು ಬೇಡ ನನ್ನ ಹತ್ರ. ಬೋರ್ಡನ ಹತ್ರ ಮಾತಿಗೆ ಬೇಡ. ದುಡ್ಡು ಕೊಡೋನವನು ಅನ್ನಿಸ್ಕೊಳ್ಳೋದ್ ಬೇಕು. ಅವ್ನಿಗೆ ಹೇಳ್ಬಿಡಿ ಅವಾಜ್ ಎಲ್ಲ ಹಾಕೋದ್ ಬೇಡ ಅಂತ. ನಿಮ್ಮ ಅಪ್ಪನ ವಯಸ್ಸು, ಅಪ್ಪಾಜಿ ಬೈದು ಉಣ್ಕೋ. ಬೈಸ್ಕೊಂಡಿದ್ಕ ಎಕ್ಸ್ಟ್ರಾ ಕೊಡ್ತಾರೆ, ನುಣ್ಣಗ್ ಬಳಸ್ಬಿಡ್ತೀರಲ್ವಾ ನೀವುಗಳು? ಈಗ ಏನ್ ಮಾಡ್ಬೇಕೀಗ? ಮುಂದೆ ಮಗ ಮದನ್ ನಾವ್ ಹೇಳಿದ್ ಕೇಳ್ಬೇಕಲ್ಲ. ನೋಡಿ, ಅವ್ನು ಹೇಳಿದ್ದನ್ನ ಮಾಡಕ್ಕಾದ್ರೆ ಮಾಡಿ, ಇಲ್ಲ ಮಾಡ್ದಂಗ್ ಡೌ ಮಾಡಿ ದುಡ್ಡು ಇಸ್ಕೊಂಡು ಹೋಗಿ. 20% ಕಮಿಷನ್ ಪ್ಲಸ್ ಸರ್ವಿಸ್ ಟ್ಯಾಕ್ಸ್. ಈಗ ಎಲ್ಲವನೇ ಅವನು. ಫಾಲೋ. ಗುಡ್ ಈವ್ನಿಂಗ್ ಪ್ರೊಪ್ರೈಟರ್ ಮೇಡಮ್. ಏನಿದು, ತುಂಬಾ ಖುಷಿಯಲ್ಲಿ ಇರೋ ಹಾಗಿದೆ ನಮ್ MD ಮೇಡಮು. ಎಸ್ ಮೇಡಮ್. ಈ ಮೇಡಮ್ ಗೀಡಮ್ ಎಲ್ಲ ಬಿಟ್ಟು ವಿಷಯ ಏನು ಅಂತ ಹೇಳ್ಬಾರ್ದ? ಈಗಷ್ಟೇ ನಿಮ್ ಮೊಮ್ಮಗ ಅನ್ಸ್ಕೊಂಡಿರೋ ನನ್ ಗಂಡನ್ನ ನದಿ ಹತ್ರ ಕರ್ಕೊಂಡು ಹೋಗಿದ್ದೆ. ತುಂಬಾ ಹೊತ್ತು ನೀರಲ್ಲಿ ಆಟ ಆಡ್ವಿ, ತುಂಬಾ ಎಂಜಾಯ್ ಮಾಡಿದ್ವಿ. ಹೌದಾ? ಶ್ರೀನಿಧಿನು ಚೆನ್ನಾಗಿ ಎಂಜಾಯ್ ಮಾಡಿದ್ನಾ? ಸ್ವಲ್ಪ ಹೊತ್ತು ಎಲ್ಲ ಮರೆತು ನನ್ನ ಜೊತೆ ನೀರಲ್ಲಿ ಆಟ ಆಡಿದ್ರು. ನನ್ನ ಹಳೆ ಶ್ರೀ ನನಗೆ ವಾಪಸ್ ಸಿಕ್ಕಿದ್ರು ಅಂತ ತುಂಬಾ ಸಂತೋಷ ಆಯ್ತು. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಮತ್ತೆ ದೂರ್ವಾಸ್ ಮುನಿ ಅವತಾರ ತಾಳ್ಬಿಟ್ರು. ಮೊದಲನೇ ಸ್ಥಿತಿಗೆ ಬರೋಕ್ಕೆ, ಮೊದಲಿನ ತರ ಎಲ್ಲಾ ವಿಷಯದಲ್ಲೂ ರಿಯಾಕ್ಟ್ ಮಾಡೋದಕ್ಕೆ ಅವನ್ ಮನ್ಸಿಗೂ ಸ್ವಲ್ಪ ಟೈಮ್ ಬೇಕಲ್ವಾ? ಅರ್ಥ ಆಗುತ್ತೆ ಅಜ್ಜಿ ನನಗೂ. ನನಗೆ ಅವ್ರ ಬಗ್ಗೆ ಬೇಜಾರೇನಿಲ್ಲ. ಆಮೇಲೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ? ನೀನ್ ಹೇಳಿದ್ರೆ ತಾನೇ ಗೊತ್ತಾಗೋದು. ಅಜ್ಜಿ, ಈಗ ಹೇಳಕ್ ತಾನೇ ನಾನು ಫೋನ್ ಮಾಡಿರೋದು. ಸರಿ ಸರಿ ಹೇಳ ಬೇಗ. ಆ ರೌಡಿಗಳು ನಮ್ಮನ್ನ ಮೋಸ ಮಾಡಿ ಬೇರೆ ಹೋಟ್ಲಿಗೆ ಕರ್ಕೊಂಡು ಹೋಗಿದ್ರು ಅಂತ ಹೇಳಿದ್ನಲ್ಲ. ಮತ್ತೆ ನೀವಿರೋ ಹೋಟ್ಲಿಗೆ ಏನಾದ್ರು ಬಂದಿದ್ರ ಅವ್ರುಗಳು? ಅದೆಲ್ಲ ಅಜ್ಜಿ ವಿಷಯ. ನನ್ ಬಟ್ಟೆ ಇರೋ ಸೂಟ್ ಕೇಸ್ ಎಲ್ಲ ಅದೇ ರೂಮಲ್ಲಿ ಬಿಟ್ಟು ಬಂದ್ಬಿಟ್ಟಿದ್ದೆ. ಈಗ ಹಾಕೊಳಕ್ ನನ್ನ ಹತ್ರ ಒಂದ್ ಬಟ್ಟೆನೂ ಇರ್ಲಿಲ್ಲ. ಹೌದಾ? ನೀನು ಶ್ರೀ ಜೊತೆಗೆ ಯಾವ್ದಾದ್ರು ಅಂಗಡಿಗೆ ಹೋಗಿ ಒಳ್ಳೆ ಬಟ್ಟೆ ಪರ್ಚೇಸ್ ಮಾಡ್ಬೇಕಾಗಿತ್ತು. ಶ್ರೀ ನಿನ್ ಜೊತೆ ಬಟ್ಟೆ ತಗೊಳಕ್ಕೆಲ್ಲ ಬರೋದಿಲ್ಲ ಅಲ್ವಾ? ಏನ್ ಮಾಡೋದು? ಒಂದ್ ಕೆಲ್ಸ ಮಾಡು, ಅಲ್ಲೇ ಮಿಸಿಸ್ ಅಂಡ್ ಮಿಸ್ಟರ್ ಕೃಪಾಕರ್ ಅವರಿದ್ದಾರೆ. ನಾನು ಈಗಲೇ ಮಿಸ್ಸಿಸ್ ಕೃಪಾಕರ್ಗೆ ವಿಷಯ ತಿಳಿಸಿ ನಿನಗೆ ಬಟ್ಟೆ ತರಿಸ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ತೀನಿ. ಅಯ್ಯೋ ಅಜ್ಜಿ, ನನ್ ಮಾತನ್ನ ಪೂರ್ತಿ ಕೇಳಿಸ್ಕೊಂತಾನೆ ಇಲ್ಲ ನೀವು. ಆಯ್ತು, ಅದ್ ಏನು ಅಂತ ಹೇಳು ಜಾನ್ವಿ. ಅದಕ್ಕೆ ನಾನ್ ನಿಮ್ ಮೊಮ್ಮಗನ್ ಬಟ್ಟೆನೆ ಹಾಕೊಂಡ್ಬಿಟ್ಟಿದೀನಿ. ಹೌದಾ? ಬಲೆ ಬಲೆ ಬಲೆ. ಶ್ರೀ ಏನು ಅನ್ಲಿಲ್ವಾ? ಒಳ್ಳೆ ಬೆರ್ಚಪ್ಪನ್ ತರ ಕಾಣಿಸ್ತಿದ್ಯಾ ಅಂತಂದ್ರು. ಹೌದಾ? ಹಂಗದ್ನ ಬೇಜಾರಾಯ್ತಾ ನಿನ್ಗೆ? ಇಲ್ಲ ಅಜ್ಜಿ, ಅವ್ರು ಏನ್ ಬೇಕಾದ್ರೂ ಹೇಳಿ, ವಾಪಸ್ ಬೆಂಗಳೂರಿಗೆ ಬರೋಷ್ರಲ್ಲಿ ಅವ್ರು ನನ್ನ ಕಂಟ್ರೋಲಲ್ಲಿ ಇರ್ತಾರೆ. ಏಯ್, ಇದು ತುಂಬಾನೇ ಜಾಸ್ತಿ ಆಯ್ತು ನಿಂದು. ಸಾರಿ ಅಜ್ಜಿ. ಎದುರ್ಕೊಂಡ್ಬಿಟ್ಟಿಯಾ?
ಸುಮ್ಮನೆ ತಮಾಷೆಗೆ ಹೇಳಿದೆ. ಇನ್ನು ನನ್ನ ಮೊಮ್ಮಗನ ಮನಸ್ಸನ್ನ ಗೆಲ್ಲೋದ್ರಲ್ಲಿ, ಅವನ್ನ ಮನೆಗೆ ವಾಪಸ್ ಕರ್ಕೊಂಡ್ ಬರೋದ್ರಲ್ಲಿ ಯಾವ ಅಪನಂಬಿಕೆನೂ ಇಲ್ಲ ನನಗೆ. ಅಜ್ಜಿ, ನಿಮ್ಮ ಮೊಮ್ಮಗ ನನ್ನನ್ನೇ ನೋಡ್ತಿದ್ದಾರೆ. ನಾನು ನಿಮಗೆ ಆಮೇಲೆ ಫೋನ್ ಮಾಡ್ತೀನಿ. ಬಾಯ್ ಅಜ್ಜಿ. ಏನ್ ಹಾಗೆ ನೋಡ್ತಿದ್ದೀರಾ? ಇಲ್ವಲ್ಲ. ನನ್ನನ್ನು ಈ ಡ್ರೆಸ್ಸಲ್ಲಿ ನೋಡಿ ನಿಮ್ಮ ಮನಸ್ಸು ಚಂಚಲ ಆಗಿರ್ಬೇಕಲ್ವಾ? ವಾಟ್ ರಮೇಶ್, ನನಗೆ ನನ್ನ ಮನಸ್ಸನ್ನು ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಚೆನ್ನಾಗಿ ಗೊತ್ತು. ಓ ಐ ಸಿ. ಹಾಗಾದ್ರೆ ನಿಮ್ಮ ಮನಸ್ಸು ನನಗೆ ಸೋತಿರೋದು ನಿಜ. ಪಾಪ, ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ತುಂಬಾ ಕಷ್ಟಪಡ್ತಿರ್ಬೇಕಲ್ವಾ? ಒಂದು ಮಾತು ಇಲ್ಲ. ಏನು? ಬೆಚ್ಚನೆಯ ಮನೆ ಇರಲು, ಬೆಚ್ಚಕ್ಕೆ ಹೊನ್ನಿರಲು, ಇಚ್ಛೆಯ ಅರಿಯುವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚು ಅಂದ ಸರ್ವಜ್ಞ. ಕೇಳಿದ್ದೀರಾ? ಕೇಳಿದ್ದೀನಿ. ನನ್ನ ಪ್ರಕಾರ ಇಚ್ಛೆ ಅರಿಯುವ ಸತಿ ಇದ್ರೆ ಸಾಕು, ಇನ್ನು ಮನೆ ಮತ್ತು ಹೊಣ್ಣಿನ ವಿಷಯದಲ್ಲಿ ಹೇಗೋ ಕಾಂಪ್ರಮೈಸ್ ಆಗ್ಬಿಡ್ಬೋದು. ಆದರೆ ನನ್ನ ವಿಷಯದಲ್ಲಿ ಇಚ್ಛೆನ ಅರ್ಥ ಮಾಡ್ಕೊಂಡು ಬದುಕೋ ಸತಿನೇ ಇಲ್ವಲ್ಲ. ಏನು ಮಾಡೋದು ಮೇಡಮ್? ಓ ಮೇಡಮ್, ನೀವಾ? ಯಾಕೆ ಸರ್, ಬೇರೆ ಯಾರಾದ್ರೂ ಬರೋರಿದ್ರಾ? ಅಯ್ಯೋ ಚಚೆ, ಹಾಗೇನಿಲ್ಲ. ನಿಮ್ಮ ಅಸಿಸ್ಟೆಂಟ್ ಯಾರಾದ್ರೂ ಬರ್ತಾರೆ ಅಂತ ಅನ್ಕೊಂಡಿದ್ದೆ, ನೀವು ಬಂದ್ರಲ್ಲ. ನೋ, ನನ್ನ ಅಸಿಸ್ಟೆಂಟ್ಸು, ವರ್ಕರ್ಸು ಎಲ್ಲ ಗಂಡಸ್ರೆ. ಇದು ಹೆಣ್ಮಕ್ಳ ವಿಚಾರ ಅಲ್ವಾ, ಸೊ ನಾನೇ ತಗೊಂಡು ಬಂದೆ. ಯಾಕೆ ಒಳಗೆ ಕರಿ ಅಲ್ವಾ, ಬಾಗ್ಲ ಹತ್ರನೇ ನಿಲ್ಸ್ಕೊಂಡು ಮಾತಾಡ್ತಿದ್ದೀರಾ? ಮೇಡಮ್, ಅದು ಅಯ್ಯೋ, ನೀವು ಸ್ವಲ್ಪ ದಾರಿ ಬಿಡಿಪ್ಪ. ಇದಕ್ಕೇನಾ ಸಾಹೇಬ್ರು ಬಾಗ್ಲ ಹತ್ರ ದ್ವಾರಪಾಲಕರ ತರ ನಿಂತಿದ್ದು? ಅಯ್ಯೋ ಮೇಡಮ್, ಏನ್ ಮೇಡಮ್ ನಿಮ್ಮ ಅವಸ್ಥೆ? ಅದು ಏನಾಯ್ತು ಅಂದ್ರೆ, ಐ ನೋ ಡ್ರೆಸ್ ಚೇಂಜ್ ಮಾಡೋಕೆ ಬೇರೆ ಬಟ್ಟೆಗಳಿಲ್ಲ ಅಂತ ನಿಮ್ಮ ಹಸ್ಬೆಂಡ್ ಹೇಳಿದ್ರು. ಅದಕ್ಕೆ ಹೊಸ ಬಟ್ಟೆ ತಗೊಂಡು ಬಂದಿದ್ದೀನಿ. ನಿಮ್ಮನ್ನು ನೋಡ್ತಾ ಇದ್ರೆ ಇದ್ರ ಅವಶ್ಯಕತೆ ನಿಮ್ಗಿಲ್ಲ ಅಂತ ಅನ್ಸುತ್ತೆ. ನಾನು ಹೊರಡ್ಲಾ? ಮೇಡಮ್, ಸೀರೆ ಬೇಕು ಕೊಡಿ. ನೀವು ಕೊಡಲ್ಲ. ಯಾಕೆ? ಮಿಸ್ಸಸ್ ಜಾಹ್ನವಿ, ಈ ಡ್ರೆಸ್ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಟೈಮಲ್ಲಿ ನೀವು ಹೀಗೆ ಇರಬೇಕು. ನಾನೇನಾದ್ರೂ ಈ ಬಟ್ಟೆನ ನಿಮಗೆ ಕೊಟ್ಬಿಟ್ರೆ ನಿಮ್ಮ ಲೈಫ್ನ ಕಲರ್ಫುಲ್ ಮೂಮೆಂಟ್ಸ್ನ ಮಿಸ್ ಮಾಡ್ಕೊಂಡಾಗತ್ತೆ. ಸೊ ಕೊಡಲ್ಲಪ್ಪ? ಮೇಡಮ್ ಪ್ಲೀಸ್. ಪ್ಲೀಸ್ ಮೇಡಮ್, ನನಗೆ ಈ ಥರ ಬಟ್ಟೆ ಎಲ್ಲ ಕಂಫರ್ಟಬಲ್ ಅಲ್ಲ. ಪ್ಲೀಸ್ ಕೊಟ್ಟು ಹೋಗಿ. ಕೊಡಿ ಮೇಡಮ್ ಪ್ಲೀಸ್. ಓಕೆ, ನಿಮ್ಮ ಇಷ್ಟ. ಮಿಸ್ಟರ್ ಆ್ಯಂಡ್ ಮಿಸಸ್ ಶ್ರೀನಿಧಿ, ಊಟಕ್ಕೆ ರೆಸ್ಟೋರೆಂಟ್ಗೆ ಬರೋಕ್ಕಾಗಲಿಲ್ಲ ಅಂದರೆ ರೂಮ್ಗೆ ಸರ್ವಿಸ್ ಕೊಡ್ತೀವಿ. ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಮೇಡಮ್. ಓಕೆ. Have a nice day. Bye. ತಗೋ ನೀವು ಸೀರೆ, ನಾನು ಬಟ್ಟೆ ಬಿಚ್ಕೊಡು. ಕೊಡಲ್ಲ. ಯಾಕೆ? ಇದು ನನ್ನ ಗಂಡನ ಬಟ್ಟೆ. ಅವರಂತೂ ಇತ್ತೀಚಿನ ನನ್ನ ಜೊತೆ ಇಲ್ಲ. ಇದನ್ನ ಹಾಕೊಂಡ್ರೆ ಅಟ್ಲೀಸ್ಟ್ ಅವ್ರು ನನ್ನ ಜೊತೆನೇ ಇರ್ತಾರೆ ಅಂತ ಫೀಲಿಂಗು. ತಲೆ ಹರಟೆ ಜಾಸ್ತಿ ಆಯ್ತು ನಿಂದು. ಸೊ ಈಗೇನು, ನನ್ನ ಬಟ್ಟೆ ಬಿಚ್ಕೊಡ್ತೀವೋ ಇಲ್ವೋ? ಕೊಡಲ್ಲ. ಇದೊಂದು ರಾತ್ರಿ ನಿನ್ನ ಜೊತೆ ಕಳೆದ್ರೊಳಗೆ ನನ್ನ ತಲೆನೇ ಕೆಟ್ಟೋಗುತ್ತೆ. ನಾನಂತೂ ನಿನ್ನ ಜೊತೆ ಈ ರೂಮಲ್ಲಿ ಇರಲ್ಲ. ಶ್ರೀ, ನಿನಗೆ ಬೇರೆ ಚಾಯ್ಸೇ ಇಲ್ಲ. ನಿನಗೆ ಬೇಕಂದ್ರೂ ರೋಹಿಣಿ ಅವ್ರು ಇನ್ನೊಂದು ರೂಮ್ ಕೊಡಲ್ಲ. ಮೈಸೂರಲ್ಲಿರೋದು ಇದೊಂದೇ ಹೋಟೆಲ್ಲ, ಇದಿಲ್ಲ ಅಂದ್ರೆ ಇನ್ನೊಂದು. ಬಾಯ್. ಶ್ರೀ ಪ್ಲೀಸ್. ಏನು ಇವರಿಬ್ರು ಆ ಕೆಲಸ ಮಾಡ್ತಾರಂತ? ಎಲ್ಲ ಒಪ್ಸೆ ಕರ್ಕೊಂಡ್ಬಂದಿದ್ದೀನಿ, ಮಾಡ್ತಾರೆ. ನೀವು ಡೈರೆಕ್ಟ್ ಮ್ಯಾಟ್ರ್ ಬಂದ್ಬಿಡಿ. ನೀವು ತಪ್ಪಿಸ್ಕೊಳಕ್ ಬಿಟ್ರಲ್ಲ,
ಆ ಹುಡುಗಿ ಎದುರಾಕಬೇಡಿ, ಮೆಲ್ಲಿಗೆ ಮಾತಾಡಿ. ಹಾ ತಪ್ಪಿಸ್ಕೊಂಡ್ರಲ್ಲ ಆ ಹುಡುಗಿ ಇದೇ ಹೋಟ್ಲಲ್ಲಿ ರೂಮ್ ಮಾಡಿದ್ದಾರೆ. ನೀವಿಬ್ರು ಹೋಗಿ ರೂಮಲ್ಲಿರೋ ಆ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಬರ್ಬೇಕು. ದೊಡ್ಡ ಹೋಟ್ಲು, ಸೈಲೆಂಟಾಗಿ ಕೆಲಸ ಆಗಬೇಕು. ನಿಮ್ಮ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ. ಹುಡುಗಿನ ಸೇಫಾಗಿ ಕರ್ಕೊಂಬಂದು ನನಗೆ ಒಪ್ಪಿಸಿ. ನಿನಗೆ ತಲುಪಬೇಕಾಗಿರೋ ತಲುಪುತ್ತೆ. ನಿಮ್ಮ ಐಡಿಯಾ ವರ್ಕೌಟ್ ಆಗಲ್ಲ ಬಿಡಿ. ಅಡ್ಡ ಬಾಯ್ ಹಾಕಿದ್ರೆ ಅಡ್ಡಡ್ಡ ಹೇಳ್ಬಿಡ್ತೀನಿ. ಏನೀಗ ಇತ್ತೀಚೆಗೆ ಮಾತಿದ್ರೆ ಕೈ ಎತ್ತಕ್ಕೆ ಬರ್ತಿರಲ್ಲ? ಏನೋ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಬುದ್ಧಿ ಮಾತು ಹೇಳಕ್ ಬಂದ್ರೆ ನನಗೆ ಉಲ್ಟಾ ಹೊಡಿತೀರಲ್ಲ. ಹೊಸ ಐಡಿಯಾ ಮಾಡ್ತೀರಾ ಅಂತಂದ್ರೆ ಮತ್ತೆ ಅದೇ ತರ್ಕಂಡು ಹಿಡಿಯ ಅವಳು ಎತ್ತಾಕೊಂಡ್ಬರೋದು. ಈ ಕಿಡಿಗಳಿಗೂ ಒಂದು ಹೋಗಿ ಇನ್ನೊಂದು ಮಾಡ್ಬಿಟ್ಟೆ. ಏನಪ್ಪ ರೂಮ್ ನಂಬರ್ ಎಷ್ಟು? 106. ಹೋಗಪ್ಪ ಹೋಗಿ. ಶ್ರೀ, ಈಗ ನನ್ನ ಮೇಲೆ ಇಷ್ಟೊಂದು ಕೋಪ ಯಾಕೆ ಮಾಡ್ಕೊಂಡಿದ್ಯಾ? ಬೇರೆ ಹೋಟ್ಲಿಗೆ ಹೋಗಿ ಬೇರೆ ರೂಮ್ ಬುಕ್ ಮಾಡೋಷ್ಟು ಜಾಸ್ತಿ ಮಾತು ಬೇಡ. ನನ್ನ ಬಟ್ಟೆ ಕೊಡ್ತೀಯೋ ಇಲ್ವೋ? ಈಗ ನಿನ್ನ ಬಟ್ಟೆ ಹಾಕೊಂಡಿರೋದನ್ನ ಇಷ್ಟು ದೊಡ್ಡ ಇಶ್ಯೂ ಯಾಕೆ ಮಾಡ್ತಿದ್ಯಾ? ಇಶ್ಯೂ ಮಾಡ್ತಾ ಇರೋದು ನನ್ನ ಬಟ್ಟೆ ಹಾಕೊಂಡೆ ಅಂತಲ್ಲ, ಹಂತವಾಗಿ ನಮ್ಮ ಮೇಲೆ ಹಕ್ಕು ಚಲಾಯಿಸೋಕ್ಕೆ ದಾರಿ ಹುಡುಕ್ತಿದ್ಯಾ. ಪ್ರೀತಿಯಲ್ಲಿ ಹಕ್ಕು ಚಲಾಯಿಸೋದಿದ್ದೇ ಇರುತ್ತಲ್ವಾ? ನಮ್ಮೊಬ್ಬರ ಮಧ್ಯೆ ಪ್ರೀತಿ ಅನ್ನೋದು ಯಾವತ್ತೂ ಅರ್ಥ ಕಳ್ಕೊಂಡಿದ್ದಾಯ್ತು. ಆ ಅರ್ಥ ಕಳ್ಕೊಂಡಿರೋ ಪ್ರೀತಿಗೆ ಹೊಸ ಹೊಳಪು ಕೊಡೋ ಪ್ರಯತ್ನ ನಂದು. ಮನಸ್ಸು ಹೊಡೆದಾಗಿದೆ ಜಾನ್ವಿ ಅವರೇ. ಇನ್ನು ಪ್ರೀತಿ ಹುಡೋದಕ್ಕೂ ಸಾಧ್ಯ ಇಲ್ಲ, ಹೊಳಪು ಮಾಡೋದಕ್ಕೂ ಸಾಧ್ಯ ಇಲ್ಲ. ನಾನು ನೀವು ಇಲ್ಲಿಗೆ ಬಂದಿರೋದು ಕಂಪ್ನಿ MD ಆಗಿ ಮತ್ತು ಅಸಿಸ್ಟೆಂಟ್ ಆಗಿ ಅಂತ ನೀವೇ ಹೇಳಿದ್ರಿ ರೋಹಿಣಿ ಅವ್ರ ಹತ್ರ. ಕಂಪ್ನಿ MD ಅನ್ನಿಸ್ಕೊಂಡವರು ತಮ್ಮ ಅಸಿಸ್ಟೆಂಟ್ ಬಟ್ಟೆನ ಈ ರೀತಿ ಹಾಕೋತಾರ? ಆದ್ರೆ ನೀನ್ ನನ್ನ ಗಂಡ ಕೂಡ ಶ್ರೀ. ಅಲ್ಲ, ನಾನು ನಿಮ್ಮ ಗಂಡ ಅಲ್ಲ. ನಮ್ಮಿಬ್ರ ಮಧ್ಯೆ ಈಗ ಆ ಥರ ಸಂಬಂಧ ಉಳಿದಿಲ್ಲ ಅಂತ ಎಷ್ಟು ಸಲ ಹೇಳ್ಬೇಕು ನಿಮ್ಗೆ? ನಾನು ಜಸ್ಟ್ ಟು ರಿಮೈಂಡ್ ಯು, ಈ ಮಾತನ್ನು ಹೇಳಿದ್ದು ನಾನಲ್ಲ, ಇದನ್ನು ಹೇಳೋ ಥರ ಮಾಡಿದ್ದು ನೀನು. ಸಾರಿ, ನೀವು. ನಾವಿಬ್ರು ಒಟ್ಟಿಗೆ ಬದುಕಬಾರ್ದು ಅಂತ ನಿರ್ಧಾರ ಮಾಡಿದವರು ಮೊದಲು ನೀವು. ನಿಮ್ಮ ಜೊತೆ ಬದುಕೋ ಯೋಗ್ಯತೆ ನನಗಿಲ್ಲ ಅಂತ ತೀರ್ಮಾನ ಮಾಡಿದವ್ರು ನೀವು. ಅದೇ ಕಾರಣಕ್ಕೆ ತಾನೆ ನೀವು ನನಗೆ ಡಿವೋರ್ಸ್ ನೋಟಿಸ್ ಕಳಿಸಿದ್ದು. ಈಗ ಯಾಕೆ ಡಬಲ್ ರೋಲ್ ಪ್ಲೇ ಮಾಡ್ತಿದ್ದೀರಾ? ನೀವು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಂತ ಗೊತ್ತು ನನಗೆ, ಆದರೆ ನನ್ನ ಜೊತೆ ಆ್ಯಕ್ಟ್ ಮಾಡೋದನ್ನ ನಿಲ್ಲಿಸಿ. ಒಳ್ಳೆ ಪ್ರತಿಭೆ ಇದೆ ನಿಮಗೆ, ಇದನ್ನು ಬೇರೆ ಕಡೆ ತೋರಿಸಿ. ಫ್ಯೂಚರ್ ಇದೆ. ನನಗೆ ಜಾಹ್ನವಿ ಶ್ರೀನಿಧಿ ಅನ್ನೋ ಹೆಸರೇ ಸಾಕು. ನಿನ್ನ ಜೊತೆ ಜೀವನ ಹಂಚ್ಕೊಳ್ಳೋ ಫ್ಯೂಚರ್ಗಿಂತ ಬೇರೆ ಯಾವ ಫ್ಯೂಚರು ಬೇಡ ನನಗೆ. ನನ್ನನ್ನು ಬಿಟ್ಟು ನೀನು ಎಲ್ಲಿಗೂ ಹೋಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡು, ನನ್ನ ಮಗ ಭೂಮಿ ಆಚೆ ಹೋಗ್ತಾ ಇರೋಗಿದೆ. ಅವ್ನು ಹೊಡೆದ್ರೆ ಏಟೇನೋ ಸುಧಾರಿಸ್ಕೊಳಕಾಯ್ತಿಲ್ಲ ನಮ್ಮ ಕೈಲಿ. ಅವನ ಕೈಲಿ ಸಿಕ್ಕಿದ್ರೆ ಅಷ್ಟೇ ನಮ್ಮ ಕತೆ. ಕಿರಾತಕ್ ನನ್ನ ಮಗ ನಮ್ಗೆ ನೋಡಿಲ್ಲ ಸದ್ಯ. ಎಲ್ಲ ಹೊರಗಡೆ ಹೋಯ್ತಾವನೆ. ಆ ಬೋರ್ಡ್ ಅನ್ಬೇಕಾಗಿರೋ ರಾಣಿ ಜೇನು ರೂಮಲ್ಲಿ ಒಳ್ಳೆ ಸುಲಭವಾಗಿ ಹಾರಿಸ್ಕೊಂಡು ಹೋಗ್ಬೋದು. ಲೋಚಕಿ, ನೀನು ಶಂಸ್ಕೊಟ್ರದ್ದು ಹೋಗು. ಅವ್ನು ಮತ್ತೆ ವಾಪಸ್ ಬಂದ್ರೆ ನನ್ಗೆ ಇಪ್ಪ ಮಾಡು.
ಇಲ್ಲ ಕಲಾ ಚಿಕ್ಕಮ್ಮ, ಇಷ್ಟು ಸಣ್ಣ ವಿಷಯಕ್ಕೆ ಶ್ರೀ ನನ್ನ ಮೇಲೆ ಕೋಪ ಮಾಡಿಕೊಂಡು ಬೇರೆ ಹೋಟ್ಲಿಗೆ ಹೋಗ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಆದರೆ ನೀವೇನು ಚಿಂತೆ ಮಾಡಬೇಡಿ, ನನಗೆ ಗೊತ್ತು ನನ್ನನ್ನು ಒಂಟಿ ಆಗ್ಬಿಟ್ಟು ಶ್ರೀ ಬೇರೆ ಹೋಟ್ಲಿಗೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ವಾಪಸ್ ಬಂದೇ ಬರ್ತಾರೆ ಚಿಕ್ಕಮ್ಮ. ಚಿಕ್ಕಮ್ಮ, ಯಾರೋ ಡೋರ್ ಬೆಲ್ ಮಾಡ್ತಿದ್ದಾರೆ. ಮೋಸ್ಟ್ಲಿ ಶ್ರೀನೇ ಇರಬೇಕು. ನಾನು ನಿಮಗೆ ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ಬಂದೆ. ಹೌದಾ? ದೊಡ್ಡದಾಗಿ ಹೇಳ್ದೆ ಬೇರೆ ಹೋಟ್ಲಿಗೆ ಹೋಗಿರ್ತೀನಿ, ರೂಮ್ ಮಾಡ್ಕೊಂಡಿರ್ತೀನಿ ಅಂತ. ಮತ್ತೆ ಯಾಕೆ ಬಂದೆ? ಯಾಕೆ ನಾನು ಬಿಟ್ಟು ಹೋಗೋಕ್ಕೆ ಮನ್ಸು ಬರ್ಲಿಲ್ವಾ? ನನಗೆ ಗೊತ್ತಿತ್ತು ಕಣೋ, ನನ್ನ ಶ್ರೀ ನನ್ನನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ, ವಾಪಸ್ ಬಂದೇ ಬರ್ತಾನೆ ಅಂತ. ಕೊನೆಗೂ ನನ್ನ ನಂಬಿಕೆನೆ ಗೆಲ್ತು ನೋಡು. ಬಿಗುಮಾನ. ಚಿಕ್ಕಮ್ಮ ಚಿಕ್ಕಮ್ಮ ಚಿಕ್ಕಮ್ಮ, ನನಗೆ ಇವಾಗ ತುಂಬಾ ಖುಷಿ ಆಗ್ತಿದೆ. ಅಲ್ಲ ಕಣೆ ಜಾನ್ವಿ, ಕಲಾ ಅಕ್ಕನ್ ಮರ್ವಿನ್ ಕಾಯಿಲೆ ನಿನ್ಗೇನಾದ್ರು ಟ್ರಾನ್ಸ್ಫರ್ ಆಯ್ತಾ ಹೇಗೆ? ಈಗಷ್ಟೇ ಸ್ವಲ್ಪ ಹೊತ್ತಿನ ಮುಂಚೆ ಕೋಪ ಮಾಡ್ಕೊಂಡು ಶ್ರೀ ರೂಮ್ ಬಿಟ್ಟು ಹೋದಂತ ಫೋನ್ ಮಾಡಿದ್ದೆ. ಈಗ ನೋಡಿದ್ರೆ ಖುಷಿಯಿಂದ ಕುಣ್ಕೊಂಡ್ ಮಾತಾಡ್ತಿದ್ಯಲ್ಲ. ಹಲೋ ಜಾನ್ವಿ, ಶ್ರೀ ವಿಷಯ ಏನಾಯ್ತು? ಅವನ್ನ ರೂಮಿಗೆ ವಾಪಸ್ ಬಾ ಅಂತ ರಿಕ್ವೆಸ್ಟ್ ಮಾಡ್ಕೊಂತ ಹೇಳಿದ್ನಲ್ಲ, ಫೋನ್ ಮಾಡಿದ್ಯಾ? ನನ್ ಫೋನ್ ಮಾಡ್ಬೇಕು ಅನ್ನೋ ಶ್ರೀನೇ ಬಂದ್ಬಿಟ್ಟ ಅಜ್ಜಿ. ಹೌದಾ? ಅವನೇ ವಾಪಸ್ ಬಂದ್ಬಿಟ್ನಾ? ಕುಡೀಲಿ. ಜಾನ್ವಿ, ಸಾರಿ ಕಣೆ, ಶ್ರೀ ವಾಪಸ್ ಬಂದಿರೋ ವಿಷಯ ಹೇಳ್ದೆ, ನಿನಗೆ ಖುಷಿಯಾಗಿದೆ ಅಂತ ಮಾತ್ರ ಹೇಳ್ದೆ, ಅದಕ್ಕೆ ನಾನು ರೇಗ್ಬಿಟ್ಟೆ. ಸಾರಿ. ಚಿಕ್ಕಮ್ಮ, ಮಗಳ ಹತ್ರ ಯಾರಾದ್ರೂ ಸಾರಿ ಕೇಳ್ತಾರಾ? ಹೌದಲ್ವಾ? ಸರಿ, ಶ್ರೀ ವಿಷಯ ಹೇಳು. ಚಿಕ್ಕಮ್ಮ, ನಾನ್ ನಿಮಗ್ ಮೊದ್ಲೇ ಹೇಳಿರ್ಲಿಲ್ವಾ, ಅವ್ರು ನನ್ನ ಎದುರಿಗಿರುವಾಗ ಎಷ್ಟೇ ಕೋಪ ಮಾಡ್ಕೋಬಹುದು, ಬಿಂಕ ತೋರಿಸ್ಬೋದು, ಆದ್ರೆ ಅವರಿಗೆ ನನ್ನನ್ ಬಿಟ್ಟು ಬೇರೆ ಹೋಟ್ಲಲ್ಲಿರೋ ಶಕ್ತಿ ಅವ್ರಿಗಿಲ್ಲ. ಆಯ್ತು ಬಿಡಮ್ಮ, ನೀನೇ ಗೆದ್ಬಿಟ್ಟೆ. ಆದ್ರೆ ಇಷ್ಟಕ್ಕೆ ಬೀಗ್ಬೇಡ, ನೀನ್ ಇನ್ನು ಶ್ರೀನ ಗೆಲ್ಬೇಕು. ಅದು ನಿನ್ ನಿಜವಾದ ಗೆಲ್ವು ಅಲ್ವಾ ಅತ್ತೆ? ಹೌದೌದು ಹೌದೌದು, ನೀನು ನಮ್ ಶ್ರೀ ಹಠನ ಕರಗಿಸ್ಬೇಕು ಮೊದ್ಲು, ಅದು ನಿನ್ ನಿಜವಾದ ಗೆಲುವು. ನೋಡ್ತಾ ಇರಿ, ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಶ್ರೀಹಠನ ಬೆಣ್ಣೆ ತರ ಕರಗಿಸ್ತೀನಿ. ಓಹೋ, ಶ್ರೀ ಮನ್ಸನ್ ಗೆಲ್ಲೋಕೆ ಎಲ್ಲ ರೀತಿ ಅಸ್ತ್ರನು ಪ್ರಯೋಗ ಮಾಡ್ತಿದ್ಯಾ ಅಂತ ಆಯ್ತು. ಹ್ಞೂ, ಮತ್ತೆ ಇತ್ತೀಚೆಗೆ ಬರೀ ನಾನೇ ಹೇಳೋದಾಯ್ತು ಶ್ರೀ ನನ್ ಗಂಡ ಅಂತ. ಇವತ್ ರಾತ್ರಿ ಕಳೆದು ಬೆಳಗಾಗ್ತಿದ್ದಾಗೆ ಶ್ರೀನೇ ಎಲ್ರಿಗೂ ಹೇಳ್ಬೇಕು, ಜಾನು ನನ್ನ ಹೆಂಡತಿ ಅಂತ. ಹಾಗ್ ಮಾಡ್ತೀನಿ. ಜಾನ್ವಿ, ಶ್ರೀ ಮನ್ಸನ್ ಗೆಲ್ತಾ ತುಂಬಾ ಪೋಲಿ ಆಗ್ತಾ ಇದ್ಯಾ. ನನ್ ಗಂಡನ ವಿಷಯದಲ್ಲಿ ತಾನೆ. ಆಯ್ತು ಬಿಡಮ್ಮ, ಅದೇನ್ ಮಾಡ್ತೀಯೋ ಮಾಡು, ನಾನು ಫೋನ್ ಇಡ್ತೀನಿ. ಹಾ, ಆಲ್ ದ ಬೆಸ್ಟ್. ಹಲೋ, ನನ್ನ ಕಡೆಯಿಂದನೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅಜ್ಜಿ. ತರ್ಟೀನ್ ಲೆವೆಲ್ ಅಲ್ಲಿ ಇದ್ದೆ, ಹಾಳು ಮಾಡ್ಬಿಟ್ಟಿಲ್ಲ, ಗೊತ್ತಾಗಲ್ವಾ? ಹೆಂಡತಿ ವಿಷಯದಲ್ಲಿ 0 ಲೆವೆಲ್ ಇಂದ ಮೇಲೆ ಬಂದಿಲ್ಲ ನೀನು. ಅಪ್ಪನ್ ಫೋನು. ಯಾವುದೇ ಕಾರಣಕ್ಕೂ ರೌಡಿಗಳು ನಮ್ಮಲ್ಲಿ ಅಟ್ಯಾಕ್ ಮಾಡಿರೋ ವಿಷಯನ ಅಪ್ಪಂಗೆ ಹೇಳ್ಬೇಡ. ಯಾಕೆ ಹೇಳ್ಬಾರ್ದು? ಗಾಬರಿ ಆಗ್ತಾರೆ. ನನಗೇನು? ಹೌ ಇಸ್ ಈ ರಿಲೇಟೆಡ್ ಟು ಯು? ಒಬ್ಳು ಅವಿವೇಕಿ ಹುಡುಗಿನ ಮದುವೆ ಆಗಿದೆ, ಅವ್ರ ಅಪ್ಪ ಇವರು. ಆ ಹುಡುಗಿ ಹೆಸರೇನು? ಲೂಸ್ ಅಂತ. ಅವ್ನ ಗಂಡ ದುಡ್ಡು ಲೂಸಾ? ಹಲೋ ಅಪ್ಪ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನಿಮ್ಮ ಅಳಿಯಂದ್ರು ಚೆನ್ನಾಗಿದ್ದಾರೆ.
ಹೌದು, ತುಂಬಾ ದಿವಸ ಆಗಿತ್ತಲ್ವಾಪ, ಅದಕ್ಕೆ ಮೈಸೂರೆಲ್ಲ ಸುತ್ತಾಡ್ಕೊಂಡು ಬರೋಣ ಅಂತ ನಿಮ್ಮ ಮನೆ ಅಂದ್ರು ಹೇಳಿದ್ರು, ಅದಕ್ಕೆ ಬಂದಿದ್ದೀವಿ. ಹ್ಞೂ ಅಪ್ಪ, ಬೆಂಗಳೂರಿಗೆ ಬರ್ತಿದ್ದಾಗ ನಿಮ್ಮನ್ನ ನೋಡಕ್ ಬರ್ತೀನಿ. ಓಕೆ ಅಪ್ಪ, ಬಾಯ್.